ಆಯ್ತು ಬಿಡು, ಕಳ್ವೇಷ. ಇಲ್ಲಿ ನೋಡು, ಕಳ್ಳ ಗಿಳ್ಳ ಅನ್ನೋದೆಲ್ಲ ನನಗೆ ಸೆಟ್ ಆಗಲ್ಲ. ನಾನು ದೊರೆ. ನನ್ನೇನ್ ಬಾಲಾಜಿ ತರ ಅಂತ ಅನ್ಕೊಂಡಿದ್ಯಾ? ಕಳ್ಳಂತರ ತಾಳಿ ಕಟ್ಟೋದಕ್ಕೆ? ನಾನು ದೊರೆ. ಪಬ್ಲಿಕ್ ನೋಡುವಾಗ ತಾಳಿ ಕಟ್ಟದೋನು. ನಾನು ಎಷ್ಟು ವೈರಲ್ ಆಗಿದ್ದೀನಿ ಗೊತ್ತಾ? ಈ ಊರ್ ಪೂರ್ತಿ ನಾನು ಟಾಕ್ ಆಫ್ ದ ಟೌನು. ಅಷ್ಟಕ್ಕೂ ಈ ಊರಿನ ಯುವಜನ ಸಂಘ ನನ್ನ ಪ್ರತ್ಯೇಕವಾಗಿ ಕರೆದು ಸನ್ಮಾನ ಮಾಡ್ಬೇಕಂತ ಕ್ಯೂನಲ್ಲಿ ನಿಂತ್ಕೊಂಡು ಕಾಯ್ತಾ ಇದಾರೆ ಗೊತ್ತಾ? ನಾನೇ ಸ್ವಲ್ಪ ಇರೋ ಎಮರ್ಜೆನ್ಸಿ ಕೆಲ್ಸಗಳಿದಾವೆ, ಇವೆಲ್ಲ ಆಮೇಲೆ ಇಟ್ಕೊಳ್ಳೋಣ ಕಂಡ್ರೋ ಈ ಸನ್ಮಾನದ ಪ್ರೋಗ್ರಾಮ್ ಅಂತೆಲ್ಲ ಹೇಳಿ ಸುಮ್ಮನಿರ್ಸಿದೀನಿ. ಓಹೋ, ಆಮೇಲೆ ನನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಇನ್ನೂ ಎಷ್ಟೋ ಜನ ತಾಳಿ ಕಟ್ಟಕ್ ರೆಡಿಯಾಗಿ ನಿಂತ್ಕೊಂಡಿದ್ದಾರೆ. ಅದ್ ಗೊತ್ತಾ ನಿನ್ಗೆ? ನಾಚಿಕೆ ಆಗಲ್ವಾ ಮಾತು ಹೇಳೋದಕ್ಕೆ? ಏನಕ್ಕೆ? ತಾವು ನನ್ ಕುತ್ತಿಗೆ ತಾಳಿ ಕಟ್ಟದ್ಮೇಲೆ ನೋಡಿದ್ರಲ್ಲ, 2 ಕುಟುಂಬದವರು ಎಷ್ಟ್ ಪ್ರಶಾಂತವಾಗಿದ್ರು. ಅಂದ್ರೆ ಏನೀಗ ಇಲ್ಲಿ ನೆಮ್ಮದಿನೆಲ್ಲ ನಾನೇ ಹಾಳು ಮಾಡಿರೋದು ಅಂತ ಹೇಳ್ತೀಯಾ? ಎಲ್ಲ ಹೊಂದ್ಕೊಂಡು ಹೋಗ್ತಾರೆ ಬಿಡು ಗೀತಾ. ಅಡ್ಜಸ್ಟ್ ಮಾಡ್ಕೋತಾರೆ ಎಲ್ಲದಕ್ಕೂ. ಈ ತರ ಓವರ್ ಕಾನ್ಫಿಡೆನ್ಸ್ ನೀನ್ ಇದೆಯಾ ಅಂತಾನೆ ನಂಗೆ ಈ ಕಾನ್ಫಿಡೆನ್ಸ್. ನೀನ್ ಏನೇ ಪರಿಸ್ಥಿತಿ ಇದ್ರೂ ಸಾಲ್ವ್ ಮಾಡ್ತೀಯ ಅಲ್ವಾ? ನೋಡು ಗೀತಾ, ಅಷ್ಟಕ್ಕೂ ಇನ್ಕಮ್ ಟ್ಯಾಕ್ಸ್ ಅವ್ರು ಬಂದು ಲೆಕ್ಕ ತೋರಿಸಿ ಅಂತ ಹೇಳಿ ಎಲ್ಲ ತಗೊಂಡು ಹೋದಾಗ ಮತ್ತೆ ಅಷ್ಟೇ ವೇಗವಾಗಿ ಎಲ್ಲ ಹೋಗಿದ್ದನ್ನು ವಾಪಸ್ಸು ಮನೆಗೆ ತಗೊಂಡ್ಬಂದವಳು ನೀನು. ಇನ್ನು ಏನ್ ಬೇಕು ಹೇಳು? ಅಮ್ಮಂಗ್ ಕೂಡ ನಿನ್ ಮೇಲೆ ಇದರಿಂದ ಇಂಪ್ರೆಷನ್ ಚೇಂಜ್ ಆಗತ್ತೆ. ಏನು ನಿಮ್ಮಮ್ಮಂಗೆ ನನ್ ಮೇಲೆ ಇಂಪ್ರೆಷನ್ ಬದಲಾಗುತ್ತೆ? ಹೌದು. ಬದಲಾಗತ್ತೆ. ಎಷ್ಟಾದ್ರೂ ಏನಾದ್ರೂ ಸರಿ, ಅತ್ತೆ ಮನ್ಸು ಅಷ್ಟ್ ಬೇಗ ಬದಲಾಗಲ್ಲ. ನೀನೇನೇ ಯೋಚಿಸಿದ್ರು ನಾನು ಅವ್ರಿಗೆ ಇಷ್ಟ ಇಲ್ದೇ ಇರೋಳೆ. ಹೋಗ್ತಾ ಹೋಗ್ತಾ ಅವ್ರಿಗೆ ಇಷ್ಟ ಆಗ್ತೀಯ ಗೀತಾ? ಯಾವತ್ತಿಗೂ ಜಗಳದಿಂದ ಶುರುವಾಗೋ ಸಂಬಂಧ ಸ್ಟ್ರಾಂಗ್ ಆಗಿರುತ್ತಂತೆ. ನೀವಿಬ್ರು ಕೂಡ ಅಷ್ಟು ಸ್ಟ್ರಾಂಗ್ ಆಗಿರ್ತೀರ ನೋಡ್ತೀರಿ. ನಿನ್ ಬಾಯರ್ಕೆಯಿಂದ ಹಾಗೆ ಆದ್ರೆ ಒಳ್ಳೇದೇ, ಆದ್ರೆ ನನಗೇನೋ ಈಗ್ಲೇ ಸರಿ ಹೋಗುತ್ತೆ ಅಂತ ನಿಜ ನಂಬಿಕೆ ಇಲ್ಲ. ಅಯ್ಯೋ ಬಿಡು ಅದನ್ನ. ಯಾವಾಗ ನೋಡಿದ್ರು ಈ ಪಂಚಾಯತಿದೆ ಗೋಳು. ಸಾಕಾಗಿ ಹೋಗಿದೆ. ಇವಾಗ ನಾವು ಜಾಲಿಯಾಗಿದ್ದೀವಲ್ವಾ? ಎಲ್ಲಿ ಸ್ವೀಟ್ ಆಗಿ ಒಂದ್ ಕೊಡು ಬೇಗ. ಸ್ವೀಟ್ ಆಗ? ಇರಿ ಮನೇಲಿ ಲಾಡು ಇದೆ, ತಗೊಂಡ್ ಬರ್ತೀನಿ. ಸ್ವೀಟ್ ಆಗಿ ಒಂದ್ ಕೊಡು ಅಂತಂದ್ರೆ ಲಡ್ಡು ತಗೊಂಡ್ಬರ್ತೀನಿ ಅಂತ ಹೇಳ್ತೀಯಲ್ಲ? ನಾನು ಕೇಳಿದ್ದು ಲಡ್ಡುನೋ ಜಿಲೇಬಿನೋ ಬಾದುಷಾನೋ ಅಲ್ಲ. ಮತ್ತೆ ಏನಮ್ಮಿ ನೀನು ಎಲ್ಲ ಅರ್ಥ ಆದ್ರೂ ಕೂಡ ಅರ್ಥ ಆಗ್ದಂಗೆ ಇರ್ತೀಯ. ನೋಡು, ಇವಾಗ ನೀನೇನಾದ್ರೂ ಸ್ವೀಟಾಗಿ ಒಂದು ಕೊಡ್ಲಿಲ್ಲ ಅಂದ್ರೆ ನಾನೇ ನಿನಗೊಂದು ಸ್ವೀಟಾಗಿ ಕೊಡ್ಬೇಕಾಗತ್ತೆ. ಆಮೇಲೆ ನಿನ್ನಿಷ್ಟ. ದೊಡ್ಡದಾಗ ಏನ್ ತಂದಿದ್ದೀರಾ? ಬೆಲ್ಲದ ಬರ್ಫಿನಾ? ನೋಡು, ಇವಾಗ ನಾನು ಏನ್ ಕೇಳ್ತಿದ್ದೀನಿ ಅಂತ ನಿಂಗೆ ಚೆನ್ನಾಗಿ ಗೊತ್ತು. ಸುಮ್ನೆ ಕೊಡು ಗೀತಾ. ಏನ್ ಕೊಡೋದು? ನನ್ನ ಹತ್ರ ಏನೂ ಇಲ್ವಲ್ಲ. ನೋಡು, ಮತ್ತೆ ನೀನ್ ಸುಮ್ನೆ ಕಾಟ ಕೊಡ್ತಾ ಇದೀಯ. ಕೊಟ್ಬಿಡು. ಅಯ್ಯೋ, ಏನ್ ಕೇಳ್ತಿದ್ಯಾ ನೀನು? ಏನು ಗೊತ್ತಿಲ್ವಾ ಏನ್ ಕೊಡ್ಬೇಕಂತ? ನಿಜವಾಗ್ಲೂ ನನಗ್ ಗೊತ್ತಾಗ್ತಿಲ್ಲ. ಓ ಹೌದಾ, ಸರಿ ಬಿಡು, ಆಯ್ತು. ನಾನೊಂದು ಕ್ಲೂ ಕೊಡ್ತೀನಿ. ಕೊಡು. ABCD ಬರುತ್ತಾ ನಿನಗೆ? ABCD ಕಲ್ತ್ಕೊಳ್ದೇನೆ ಇಷ್ಟೆಲ್ಲ ಓದ್ಕೊಂಡಿದೀವಾ? ಗೊತ್ತು. ಹಂಗಾದ್ರೆ ಕರೆಕ್ಟ್ ಆಗಿ ಹೇಳು ನೋಡೋಣ. J ಆದ್ಮೇಲೆ ಏನ್ ಬರುತ್ತೆ? K. ಹಾ. H ಆದ್ಮೇಲೆ ಏನ್ ಬರುತ್ತೆ? I. R ಆದ್ಮೇಲೆ ಏನ್ ಬರುತ್ತೆ? S. T ಮೊದಲೇನಿರುತ್ತೆ? S. ಇವೆಲ್ಲದನ್ನು ಸೇರಿಸಿ ಕೊಟ್ಬಿಡು. ಸೇರ್ಸ್ಕೊಡದ? ಏನ್ ಸೇರ್ಸ್ಕೊಡೋದು? ಅದೇ ಗೀತಾ, ಇವಾಗ 4 ಅಕ್ಷರಗಳು ಹೇಳಿದ್ಯಲ್ಲ, ಅದನ್ನ ಜೋಡ್ಸು. K. I. S. S. Kiss. Yes. ಕೊಟ್ಬಿಡು. 8 ಬೀಳ್ತವೆ. ಏನ್ ನೀನು ನನ್ನ ಹೆಂಡತಿ ಅಂತ ಕೇಳಿದ್ರೆ ಇಲ್ಲ ಅಂತೀಯಲ್ಲ? ಅದಕ್ಕಿನ್ನೂ ಮುಹೂರ್ತ ಬಂದಿಲ್ಲ, ಇದೆಲ್ಲ ಆಗಲ್ಲ. ಏನ್ ಗೀತಾ, ನಾನು ಏನ್ ಕೇಳಿದೆ? ಚಿಕ್ಕ ಮುತ್ತೆ ತಾನೆ. ಅವೆಲ್ಲ ಆಗಲ್ಲ. ಅದಾದ್ಮೇಲೆ ನೀವು ಮಿತಿ ಮೀರ್ ಹೋಗ್ತೀರಾ, ಅದ್ ಸರಿನೂ ಅಲ್ಲ. ಬಾಯಿ ಮುಚ್ಕೊಂಡ್ ಚುಪ್ ರಹೋ. ಬಾಯಿ ಮುಚ್ಕೊಂಡು ಸುಮ್ನಿರು ಅಂತೆ. ಯಾಕೆ ಬಾಯಿ ಮುಚ್ಕೊಂಡು ಸುಮ್ನಿರ್ಬೇಕು? ನಾನು ವಯಸ್ಸು ಹುಡುಗ. ನಾನು ಬಾಯಿ ಮುಚ್ಕೊಂಡು ಸುಮ್ನಿರು ಅಂದ್ರೆ ಆಗಲ್ಲ. ಪ್ಲೀಸ್ 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 ಪ್ಲೀಸ್. ಬಾಯಿಗೆ ಬೀಗ ಹಾಕೊಂಡು ಬಂದು ಬಿತ್ಕೊಳ್ಳಿ. ಏನು? ಬಾಯಿಗೆ ಬೀಗ ಹಾಕೋಬೇಕಾ? ಅಂದ್ರೆ ಲಿಪ್ ಲಾಕ್ ಮಾಡು ಅಂತೀಯ? ಸರಿ ಬಿಡು. ಆ ಲಿಪ್ ಲಾಕ್ ಹೆಂಗ್ ಹಾಕೊಳ್ಳೋದು ನಂಗೆ ಗೊತ್ತಿಲ್ಲ. ನೀನೇ ಲಿಪ್ ಲಾಕ್ ಮಾಡು. ಅಬ್ಬಾ, ನೀನೇ ತಾನೇ ಬಾಯಿಗೆ ಬೀಗ ಹಾಕೋ ಅಂದಿದ್ದು? ಅದನ್ನ ನಾನು ಇಂಗ್ಲೀಷಲ್ಲಿ ಹೇಳಿದೆ.
ಲಿಪ್ ಲಾಕು ಅಂತ. ಒದೆಗಳು ಬೀಳ್ತವೆ. ಆ? ದೊಡ್ಡವರು ಸುಮ್ನೆ ಹೇಳಲ್ಲ. ಯಾರ ಹಣೆಲಿ ಎಲ್ಲಿ ಸೇರ್ಬೇಕು ಅಂತ ಬರ್ದಿರುತ್ತೋ ಅವ್ರೆಲ್ರೂ ಹೋಗಿ ಅಲ್ಲೇ ಸೇರ್ತಾರ ಪಲ್ಲವಿ. ನಮ್ ಗೀತಂಗೆ ಈ ಮನೆ ಸೇರ್ಬೇಕು ಅಂತಿತ್ತೇನೋ, ಅದಕ್ಕೆ ಅವಳು ಹುಟ್ಟಕ್ಕೂ ಮುಂಚೆ ಈ ಊರಿಗೆ ಬಂದು ಸೇರ್ಕೊಂಡ್ವಿ. ದೇವ್ರು ಯಾರನ್ನ ಎಲ್ಲಿಗೆ ಸೇರ್ಸ್ಬೇಕೋ ಅಲ್ಲಿಗೆ ಸೇರ್ಸೋದು. ಹಾ, ಇವಳಿಗೆ ಈ ಮನೆನೇ ಬರ್ತಿದೆ ಅಂತ ಮೊದ್ಲೇ ಗೊತ್ತಿದ್ದಿದ್ರೆ ಮದ್ವೆ ಆದ್ಮೇಲೆ ನಮ್ಮೂರನ್ ಬಿಟ್ಟು ನಾನು ಇಲ್ಲಿಗೆ ಬರ್ತಾನೆ ಇರ್ಲಿಲ್ಲ. ಈಗ ಅವಳು ಬಂದಿರೋದು ಅಲ್ದೆ ನಮ್ಮನ್ನು ಇಲ್ಲಿ ಕರ್ಕೊಂಡ್ ಬಂದು ಇಟ್ಕೊಂಡಿದ್ದಾಳೆ. ನಾವಿಲ್ಲಿರೋಷ್ಟು ದಿನ ಕ್ಷಣ ಕ್ಷಣಕ್ಕೂ 100 ವರ್ಷ ಆಯಸ್ಸು ಅನ್ನೋ ಹಾಗೆ ಪ್ರತಿದಿನ ಎಷ್ಟು ಕಷ್ಟ ಪಡ್ಬೇಕೋ ಏನೋ. ಯಾವಾಗ್ಲೋ ಏನೋ ಆಗತ್ತೆ ಅಂತ ಎಲ್ಲಾನು ಈಗ್ಲೇ ಯೋಚಿಸ್ತಾ ಕೂರ್ಬೇಡ, ಮನ್ಸ್ ಹಾಳಾಗೋಗುತ್ತೆ. ಹಾಳಾಗೋದಿಕ್ಕೆ ಇನ್ನೇನು ಉಳ್ತಿದೆ, ಯಾವಾಗ್ಲೂ ಹಾಳಾಗೋಯ್ತು. ಏನಿದು? ನಾನು ಅವಾಗ್ಲಿಂದ ಇಲ್ಲಿ ನಿಂತ್ಕೊಂಡು ಪೂರ್ವಿನ್ ಮಾತಾಡ್ಸೋಕ್ ಬಂದ್ರೆ ಪೂರ್ವಿ ತಿರುಗಿ ನೋಡ್ತಿಲ್ವಲ್ಲ. ಹಿಂದೆ ತಿರುಗದೆ ಇದ್ರು ಕೂಡ ಪ್ರೇಮಿ ಬಂದ್ ನಿಂತಿರೋದು ಗೊತ್ತಾಗತ್ತೆ ಅಂತಾರಲ್ಲ. ನಾನ್ ಬಂದಿರೋದು ಗೊತ್ತೇ ಆಗ್ಲಿಲ್ವಾ? ಏನಪ್ಪ ಇದು? ಇವ್ರಿಗೆ ಈ ಪರಿಸ್ಥಿತಿ ಬಂದಿದ್ದಕ್ಕೆ ನಾವೇ ಕಾಪಾಡ್ಬೇಕು ಅಂತ ಬರ್ದಿತ್ತೋ ಏನೋ, ಅದಕ್ಕೆ ನಾವು ಅವ್ರ ಕಷ್ಟಕ್ಕೆ ಆಗ್ ಬಂದಿದ್ದು. ನಾವೇನ್ ಸುಮ್ನೆ ಇದೀವಾ ಹೇಳಿಲ್ಲಿ? ಗೀತಾ ವಿಷಯ ಏನೋ ಆಯ್ತು. ಪೂರ್ವಿ ವಿಷಯದಲ್ಲಿ ನಾವು ತುಂಬಾ ಅದೃಷ್ಟವಂತರಲ್ವೇನಮ್ಮ? ಶುರು ಆಯ್ತು. ನಮ್ ಪರಿಸ್ಥಿತಿ ತಿಳಿದು ಅವ್ರ ಅರ್ಥ ಮಾಡ್ಕೊಂಡ್ ಬಂದು ಗೀತನ್ ಸಂಸಾರನ ಅವಳ ಅತ್ತೆ ಮನೇನ್ ಕೂಡ ಉಳಿಸ್ಬಿಟ್ಟ. ಪೂರ್ವಿ ಎಷ್ಟ ಅದೃಷ್ಟ ಮಾಡಿರ್ಬೇಕು ಅರವಿಂದ್ ಅಂತ ಹುಡುಗನ್ನ ಗಂಡನಾಗ್ ಪಡೆಯೋದಿಕ್ಕೆ. ಏನ ಅದೃಷ್ಟನ? ಹೇ, ಅವನೇನಕ್ಕೆ ಪೂರ್ವಿಗೆ ಅದೃಷ್ಟ ಆಗ್ತಾನೆ? ಇವರು ನೋಡ್ತಾ ಇದ್ರೆ ಪೂರ್ವಿ ತಲೆನೇ ಕೆಡ್ಸೋ ತರ ಇದಾರಲ್ಲಪ್ಪ. ಹಿಂಗೆ ಇದ್ರೆ ಪೂರ್ವಿಯನ್ನ ಇಷ್ಟಪಟ್ಬಿಡ್ತಾಳೇನೋ. ಸ್ವಾಮಿ, ಇದು ಯಾವುದು ನಡಿಲೇಬಾರ್ದು ಕಣಪ್ಪ. ನನ್ನ ಹೆಂಡತಿ ಮುಂದೆನೆ ಇನ್ನೊಬ್ಬನ ಬಗ್ಗೆ ಮಾತಾಡ್ತಿದಾರಲ್ಲ ಇವರು. ಇವಾಗ ಏನ್ ಮಾಡೋದು? ಹಾಯ್ ಪೂರ್ವಿ. ಏನು ಏನು ಅಂದ್ರೆ ಅಷ್ಟು ಹೊತ್ತಿಂದ ನಾನು ನಿನ್ನ ಹಿಂದೆನೆ ನಿಂತು ನೋಡ್ತಾ ಇದ್ರೆ ನಾನು ನೋಡ್ತಿರೋದು ನಿನಗೆ ಗೊತ್ತಾಗ್ತಾನೆ ಇಲ್ವಾ ಹೇಗೆ? ನಿನ್ ನೋಟ ನಾನು ಹಿಂದೆ ತಿರುಗಿ ನೋಡೋ ಅಷ್ಟು ಪವರ್ಫುಲ್ ಅಲ್ಲ. ನನ್ನ ಕಣ್ಣು ಪವರ್ಫುಲ್ ಅಲ್ವಾ? ನನಗಂತ ದೃಷ್ಟಿದೋಷ ಏನಿಲ್ಲ ಗೊತ್ತಾ? ಪಕ್ಕಾ ಕ್ಲಿಯರ್ ಆಗಿ ಕಾಣುತ್ತೆ. ಸಾಕು ಬಿಡು. ಪೂರ್ವಿ, ಏನು? ಒಂದೇ ಒಂದ್ಸಲ ನೀನು ಕಿಚನ್ ಕಡೆಗೆ ನೀರ್ ಕುಡಿಯೋ ತರ ಬರ್ತೀಯಾ? ನನಗೀಗ ನೀರ್ ಕುಡಿಬೇಕನ್ನಿಸ್ತಿಲ್ಲ. ನನಗ್ ದಾಹ ಆಗ್ತಿದ್ಯಲ್ಲಮ್ಮ. ನಿನಗ್ ದಾಹ ಅನ್ಸಿದ್ರೆ ನೀನೇ ಹೋಗಿ ಕುಡ್ಕೋ. ಅದ್ ಹಾಗಲ್ಲಮ್ಮ, ನನಗೆ ದಾಹ ಆದಾಗ್ಲೆಲ್ಲ ನೀನು ನೀರ್ ಕುಡಿಬೇಕು, ಅದು ಲೆಕ್ಕ. ಅದೇನ್ ಲೆಕ್ಕ? ಹಾಗೇನೂ ಇಲ್ಲ. ನಿನಗ್ ದಾಹ ಆಗ್ತಿದ್ರೆ ನೀನೇ ಹೋಗಿ ನೀರ್ ಕುಡಿ. ಅಯ್ಯೋ, ನನಗ್ ದಾಹ ಆದ್ರೆ ನೀನು ನೀರ್ ಕುಡಿಬೇಕು ಅಷ್ಟೇ. ಪ್ಲೀಸ್ ಪೂರ್ವಿ, ಬಾ. ನೀನ್ ಹೋಗಿ ಕೆಲ್ಸ ನೋಡ್ಕೋ. ನಾನಂತೂ ಇವಾಗ ಬರಲ್ಲ. ಇಲ್ಲಿ ನೋಡು, ಹಿಂಗೆಲ್ಲ ಮಾಡಿದ್ರೆ ಚೆನ್ನಾಗಿರಲ್ಲ, ಹೇಳ್ತಾ ಇದ್ದೀನಿ. ಅಪ್ಪಾ, ನಾನ್ ಹೇಳ್ತಾ ಇದ್ದೀನಲ್ವಾ, ಮೊದ್ಲು ಫೋನ್ ಇಡು. ಅಯ್ಯೋ,
ಪ್ಲೀಸ್ ಪೂರ್ವಿ, ಒಂದೇ ಒಂದ್ಸಲ ಕಿಚನ್ ಕಡೆಗ್ ಬಾ ಪ್ಲೀಸ್. ನಾನು ಬರಲ್ಲ. ಏಯ್, ಏನೇ ಈ ಟೈಮಲ್ಲಿ ಫೋನ್ ಎತ್ಕೊಂಡು ಕೂತಿದ್ಯಾ? ಅದು ಫ್ರೆಂಡು ಅಜ್ಜಿ. ಹೊತ್ತು ಗೊತ್ತು ಇಲ್ವಾ ನಿನ್ ಫ್ರೆಂಡಿಗೆ? ಮೊದ್ಲು ನೀವು ಹುಡುಗಿರು ರಾತ್ರಿ ಹೊತ್ತು ಮೆಸೇಜ್ ಮಾಡೋದನ್ನ ನಿಲ್ಲಿಸಿ. ಹಾ ಸರಿ ಅಜ್ಜಿ. ಅವಳು ಫ್ರೆಂಡ್ ಅಂತ ಹೇಳ್ತಿದ್ದಾಳೆ. ಅರವಿಂದ್ ಇರ್ಬೇಕಮ್ಮ, ಅಲ್ವಾ ಪೂರ್ವಿ? ಹಾ ಅಮ್ಮ. ಅರವಿಂದ್ ಅಂತೆ ಅರವಿಂದ್. ಸರಿ ಬಿಡು, ನನಗೇನಾಗ್ಬೇಕು? ಮೆಸೇಜ್ ಮಾಡ್ತಿರೋದು ನಾವು ತಾನೆ. ಅವ್ರು ಅರವಿಂದ್ ಅಂತಾನಾದ್ರೂ ಅನ್ಕೊಳ್ಳಿ. ಹೌದು ಅಂತ ಹೇಳು. ಅರವಿಂದ್ ಜೊತೆ ನಾನು ಮಾತಾಡ್ತಾ ಇದ್ದೀನಿ ಅಂತ ಹೇಳು, ಅವಾಗ್ಲಾದ್ರೂ ಸುಮ್ನೆ ಇರ್ತಾರೆ. ನಮ್ಮ ಪಾಡಿಗೆ ನಾವು ಮೆಸೇಜ್ ಮಾಡ್ಕೋಬಹುದು, ಮಾತಾಡ್ಕೋಬಹುದು. ಅದೆಲ್ಲ ಬಿಡು, ನೀನ್ ಮೊದ್ಲಿಗೆ ಎದ್ಬಾ, ಮೆಸೇಜ್ ಮಾಡಿದ್ ಸಾಕು. ನಾಚಿಕೆ ಇಲ್ವಾ ಅರವಿಂದ್ ಮೆಸೇಜ್ ಮಾಡ್ತಾ ಇದ್ದಾನೆ ಅಂತ ಸುಳ್ಳು ಹೇಳೋದಕ್ಕೆ? ನನ್ಗ್ಯಾಕೆ ನಾಚಿಕೆ? ನನ್ನ ಹೆಂಡತಿಗೆ ನಿಶ್ಚಿತಾರ್ಥ ಮಾಡಿದ್ದಕ್ಕೆ ನಿಮ್ಮಮ್ಮ, ನಿಮ್ಮಪ್ಪ, ನಿಮ್ಮಜ್ಜಿ ಅವ್ರಿಗೆ ನಾಚಿಕೆ ಆಗ್ಬೇಕು. ಇಲ್ಲಿ ನೋಡು, ಅವ್ರ ಬಗ್ಗೆ ನೀನ್ ಮಾತಾಡಿದ್ರೆ ಸ್ವಲ್ಪನೂ ಚೆನ್ನಾಗಿರಲ್ಲ. ನಾನು ಹೇಳ್ತಿದ್ದೀನಿ. ನೋಡು, ಈ ಕಡೆ ನೋಡು. ಸೈಲೆಂಟ್ ಅಲ್ಲಿ ಇಡ್ತೀಯ ನೀನು? ಸೈಲೆಂಟ್ ಅಲ್ಲಿ ಇಟ್ಟು ಸುಮ್ಮನಿದ್ ಬಿಡ್ತೀನ? ನಾನು ಮೆಸೇಜ್ ಮೇಲೆ ಮೆಸೇಜ್ ಮಾಡ್ತಾನೆ ಇರ್ತೀನಿ. ಅಜ್ಜಿ 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 ಅಜ್ಜಿ, ಇಲ್ಲಿ ನಿಂತು ಏನ್ ಕಂತ್ರಾಟ ನಡೆಸಿದಿ? ಅಜ್ಜಿ ಏನ್ ಮಾಡಕತ್ತಿ ಇಲ್ಲಿ? ಏನಿಲ್ಲ ಅಜ್ಜಿ, ಸುಮ್ನೆ ಫ್ರೆಂಡ್ಸಿಗೆ ಮೆಸೇಜ್ ಮಾಡ್ತಿದ್ದೆ ಅಷ್ಟೇ. ಹೌದಾ? ಯಾರಿಗೆ ಮೆಸೇಜ್ ಮಾಡಕತ್ತಿದ್ದಿ? ಫೋನ್ ಕೊಡಿಲಿ. ಅಯ್ಯೋ ಏನಿಲ್ಲ ಅಜ್ಜಿ, ಅವ್ರು ನೋಡ್ತಿದ್ದ ಹಾಗೆ ಮೆಸೇಜ್ ಎಲ್ಲ ಮಾಯ ಆಗ್ಬಿಡುತ್ತೆ, ಇಲ್ಲಿರಲ್ಲ. ಏನಂದಿ? ಈಗ ಮಾಯ ಆಗೋದು ಸಹಿತ ಬಂತ ಈ ಫೋನ್ಯಾಗ? ಹಾ, ಮತ್ತೆ ನನ್ನ ಫೋನ್ಯಾಗ ಇಲ್ಲಲ್ಲ. ಎಲ್ಲಿ ಆ ಫೋನ್ ಕೊಡಿಲಿ ಲಗುನ, ನಾ ನೋಡ್ತೀನಿ. ನೋಡ್ಕೋ ಅಜ್ಜಿ, ಏನಿಲ್ಲ. ಹೌದು, ಕೆಲಸ ಬಗಸಿ ಇಲ್ದವ್ರಿಗೆ ಈ ಫೋನ್ಯಾಗ ಏನ್ ಕೆಲಸ? ಕೆಲಸ ಇದ್ದವ್ರಾದ್ರ ಬಿಜಿ ಇರ್ತಾರ ಈ ಫೋನ್ಯಾಗ. ನಿನಗ ಫೋನ್ಯಾಗ ಕೆಲಸ ಇಲ್ಲ. ಇವತ್ತಿನಿಂದ ನಿಮ್ಮ ಮೌನ ಕಡೆನೇ ಇರುತ್ತ ಈ ಫೋನು. ಅಜ್ಜಿ 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 ಪ್ಲೀಸ್ ಅಜ್ಜಿ, ಫ್ರೆಂಡ್ಸ್ ಗಿನ್ಸ್ ಫೋನ್ ಮಾಡ್ತಾ ಇರ್ತಾರೆ, ಫೋನ್ ಕೊಡು ಅಜ್ಜಿ. ನಿನ್ ಜೊತೆಲಿದ್ದ ಫ್ರೆಂಡ್ಸ್ ಯಾರು ಚಲೋ ಇಲ್ಲ, ಎಲ್ಲ ಕೆಲಸಕ್ಕೆ ಬರ್ದವ್ರು ಅದಾರ. ನಿನಗ್ ಫೋನ್ ಬೇಕಾಗಿತ್ತಂದ್ರ ನಿಮ್ಮ ಮೌನ ಹತ್ರ ಬಂದು ಫೋನ್ ಇಸ್ಕೊಂಡು ಹೋಗು. ಅಜ್ಜಿ 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 ಪ್ಲೀಸ್ ಅಜ್ಜಿ. ಅಯ್ಯೋ ನೀನ್ ಏನ್ ಗುರು ಹೀಗಾಗೋಯ್ತು? ಕೈಯಲ್ಲಿ ಎಲ್ಲಾನು ಇದ್ರು ಏನು ಮಾಡಕ್ಕಾಗದೆ ಇರೋ ತರ, ಹೆಂಡತಿ ಕಣ್ಮುಂದೆ ಇದ್ರು ಕೂಡ ನಮಗೆ ಅದೃಷ್ಟ ಇಲ್ದೇ ಇರೋ ತರ ಆಗಿದೆ. ಥೂ, ನಂದು ಒಂದು ಬಾಳು. ಏನೋ ನಗ್ತಾ ಇದೀಯಾ? ನೀನ್ ತುಂಬಾ ಹ್ಯಾಪಿ ಆಗಿದೆಯಲ್ಲ, ಡಿಂಗಿ ಚಕ ಅಂತ. ಥೂ, ನಂದು ಒಂದು ಬದುಕು. ಪ್ಲೀಸ್ 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 ಗೀತಾ, ಪ್ಲೀಸ್ ಪ್ಲೀಸ್ ಕೊಡು. ಯವ 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 ಏನು ಶೆಕೆ ಅಂತೀನಿ. ಅಯ್ಯ ಏನು ಅಜ್ಜಿ, ಏನಜ್ಜಿ ಈ ಟೈಮಲ್ಲಿ ಬಂದಿದ್ಯಾ? ಬಾಯ್ ಕಡೆ. ಮನಿ ಅನ್ನೋದು ಸಂತೆ ಆಗೈತಿ, ಮಕ್ಕಳಕ್ ಜಾಗನ ಇಲ್ಲ. ಏನಜ್ಜಿ ನೀನು ಇಲ್ಲಿ ಬಂದು ಮಲ್ಕೋತಾ ಇದೀಯಾ? ಹೇಳಿಲ್ಲ ನಿನಗ ಮಕ್ಕಳಕ್ ಜಾಗ ಇಲ್ಲ ಅಂತ? ನಿನಗೆ ನಿನ್ ರೂಮ್ ಇದೆ ತಾನೆ? ನನ್ ರೂಮ್ನಾಗ ನಿಮ್ಮ ಅಪ್ಪ ಮಕ್ಕೊಂಡನ, ಗಿಚ್ ಕುಡಿದು ಬಂದನಂತ ಕಾಣಿಸುತ್ತ. ಕಬ್ಬು ನಾರ್ತೈತಿ ಹಂಗ. ನಾ ಅಲ್ಲಿ ರೂಮ್ನಾಗ ಮಕ್ಕೊಳ್ಳೋದಿಲ್ಲ. ಹೋಗ ಅಮ್ಮನ ರೂಮಲ್ಲಿ ಮಲ್ಕೋ ಹೋಗು. ನಿಮ್ಮ ಮೌಗ ಮಗ್ಗಲ್ದಾಗ ಯಾರು ಮಕ್ಕೊಂಡ್ರ ನಿದ್ದಿನ ಬರೋದಿಲ್ಲ, ಒದ್ದಾಡಿ ಸಾಯ್ತಾಳ. ಮೊನ್ನೆ ರಾತ್ರಿಯಿಂದ ನಾನು ನಿದ್ದಿನ ಮಾಡಿಲ್ಲ. ಆದ್ರೆ ನೀನ್ ನಮ್ ಬೆಟ್ಟಲ್ಲಿ ಬಂದು ಮಲ್ಕೊಂಡ್ರೆ ಹೆಂಗೆ? ನನ್ನಿಂದ ನಿಮ್ಗೇನ್ ತೊಂದ್ರೆ ಆಕೈತಿ? ನಿಮ್ದೇನು ಶೋಭಾನ ಆಗಿಲ್ ತಗೋ. ಇಬ್ರು ಹಿಂಗ ಜೊತೆಯಾಗಿ ಮಕ್ಕೋಬಾರ್ದು. ಹೋಗಿ ಒಬ್ನ ಮಕ್ಕೋ. ದೇವ್ರೆ, ಏನಪ್ಪ ಇದು? ಕಟ್ಕೊಂಡಿರೋ ಹೆಂಡತಿ ಪಕ್ಕದಲ್ಲಿರುವಾಗ ಈ ಪರ್ವತನ ಪಕ್ಕ ತಂದು ಹಾಕಿದ್ಯಲ್ಲ, ಏನ್ ಈ ಅನ್ಯಾಯ? ಹೆಂಗಿದು?
ಅಯ್ಯೋ, ನಮ್ಮ ತಾತ ಯಾಕಿಷ್ಟು ಬೇಗ ಸತ್ತೋದ್ರು ಅಂತ ನಂಗೆ ಇವಾಗ ಅರ್ಥ ಆಗ್ತಾ ಇದೆ. ಈ ಥರ ನಿದ್ದೆ ಮಾಡ್ತಾ ಕೆಟ್ಟದಾಗ ಗೊರಕೆ ಹೊಡೆದೇನೆ ಸಾಯಿಸ್ಬಿಟ್ಟಿದ್ದಾರೆ. ಪಾಪ ನಮ್ಮ ತಾತ. ಯಪ್ಪಾ, ಇವಾಗ ಹೆಂಗ್ ನಿದ್ದೆ ಮಾಡೋದು? ಇಲ್ಲೇ ಇದ್ರೆ ನಾವ್ ಮಲ್ಗಕ್ಕಾಗಲ್ಲ. ನಡೀರಿ, ಚಾಪೆ ದಿಂಬು ಹಾಕೊಂಡ್ ಹೊರಗ್ ಮಲ್ಗೋಣ. ಹ, ಅದೇ ಒಳ್ಳೇದು ಅನ್ಸುತ್ತೆ. ಮಾಡಿದುಣ್ಣೋ ಮಹಾರಾಯ ಅಂತ. ಏ, ಮಲ್ಕೋ ಮಲ್ಕೋ. ಛೆ. ಏನೋ ಹಾಗ್ ನೋಡ್ತಿದ್ದೀರಾ? ಸಾರಿ ಗೀತಾ, ನನಗೆ ತುಂಬಾ ಬೇಜಾರಾಗ್ತಾ ಇದೆ. ಕಡೆ ಪಕ್ಷ ಒಬ್ಬ ಮನುಷ್ಯ ಮಲ್ಕೋಬೇಕಾದ್ರೂ ನೆಮ್ಮದಿಯಾಗಿರ್ಬೇಕಲ್ವಾ? ಈ ಮನೇಲಿ ನಿನಗೆ ಎಲ್ಲಾ ರೀತಿನಲ್ಲೂ ತೊಂದರೆಗಳಾಗ್ತಾ ಇದ್ದಾವೆ. ನಾನು ನಿನ್ನ ಮದುವೆ ಆಗೋಕ್ಕೂ ಮುಂಚೆ ನಿನಗೆ ಒಂದು ಚಿಕ್ಕ ತೊಂದರೆನೂ ಬರಬಾರ್ದು, ನಿನ್ನ ಎಲ್ಲ ರೀತಿನಲ್ಲೂ ಚೆನ್ನಾಗಿ ನೋಡ್ಕೋಬೇಕು ಅನ್ಕೊಂಡಿದ್ದೆ. ಆದ್ರೆ ಈ ಥರ ಎಲ್ಲ ಆಗ್ತಾ ಇದೆ. ನನಗೆ ತುಂಬಾ ಎಂಬರಾಸಿಂಗ್ ಆಗಿದೆ. ನೀವು ಲಕ್ಷ್ಯ ಅನ್ಕೊಳ್ಳಿ. ಈಗ ನನಗೆ ಹಿಂಸೆ ಆಗ್ತಿದೆ ಅಂತ ಯಾಕೆ ಅನ್ಕೋತಿದ್ದೀರಾ? ಕೆಲ್ವೊಂದ್ ಕಡೆ ಕೆಲ್ವೊಂದ್ ಆಗುತ್ತೆ. ಅದಕ್ಕೆ ಅಡ್ಜಸ್ಟ್ ಆಗಿ ಸಂತೋಷವಾಗಿರೋದಕ್ಕೆ ಪ್ರಯತ್ನ ಪಡ್ಬೇಕು. ನನಗೆ ಚಾಪೆ ಮೇಲೆ ಮಲಗ್ತಿದೀವ ಅಥವಾ ಮಂಚದ ಮೇಲೆ ಮಲಗ್ತಿದೀವ ಅಂತ ಯೋಚನೆ ಇಲ್ಲ. ನಿನ್ ಜೊತೆ ಇದೀನ ಇಲ್ವಾ ಅನ್ನೋದೇ ಮುಖ್ಯ. ನಿನ್ ಜೊತೆ ಇರುವಾಗ ನಾನ್ ಎಲ್ಲೇ ಇದ್ರೂ ಕೂಡ ನನಗ್ ಭಯ ಇಲ್ಲ. ನೀನ್ ನನ್ ಜೊತೆ ಇದ್ರೆ ಸಾಕು. ಏನು? ಏನೂ ಇಲ್ಲ. ಸರಿ, ಮಲ್ಕೊಳ್ಳಿ. ಗೀತಾ, ಏನಮ್ಮ ಇದು? ಏನಪ್ಪ? ಏನಿದು, ನೀವು ಹೊರಗಡೆ ಮಲ್ಕೊಂಡಿದ್ದೀರಾ? ಅದು ಚಾಪೆ ಹಾಸ್ಕೊಂಡು ಹೀಗೆ? ಏನಿಲ್ಲಪ್ಪ, ಇಲ್ಲಿದ್ರೆ ಗಾಳಿ ತುಂಬಾ ಚೆನ್ನಾಗಿ ಬೀಸುತ್ತಲ್ವಾ, ಅದಕ್ಕೇನೆ. ಕನಿಷ್ಠ ಸುಳ್ಳು ಹೇಳಿದ್ರೆ ಎದುರುಗಡೆ ಇರೋರ್ಗೆ ಗೊತ್ತಾಗ್ದಿರೋ ಹಾಗೆ ಸುಳ್ಳು ಹೇಳೋದನ್ನ ಕಲಿಯೇ. ಬರ್ದೇ ಇರೋದನ್ನ ಯಾಕೆ ಮಾಡಕ್ ಹೋಗ್ತೀಯಾ? ಅಮ್ಮ, ಕನಿಷ್ಠ ನಿಮ್ಮನ್ನ ನಿಮ್ ರೂಮಲ್ಲಿ ಮಲ್ಕೊಳ್ಳೋದಿಕ್ಕೂ ಬಿಡಲ್ವಾ? ಯಾರು ನಿಮ್ಮನ್ನ ಆಚೆ ಮಲ್ಗಕ್ ಹೇಳಿದ್ದು? ಅತ್ತೆ ಪ್ಲೀಸ್, ಹ? ನಮಗೆ ಈ ಪರಿಸ್ಥಿತಿ ಬರೋದಕ್ಕೆ ನಾನೇ ಕಾರಣ. ತೊಂದರೆ ಕೊಡ್ತಾ ಇದ್ದೀನಿ ಅಂತ ಅನ್ಸಿದ್ರೆ ಸಾರಿ ಅತ್ತೆ. ಏನಪ್ಪ ಏನಿದು? ಕನಿಷ್ಠ ಪಕ್ಷ ಮನೆಗೆ ಬಂದ್ ಸೊಸೆ ರೂಮಲ್ಲಿ ಮಲ್ಕೊಳ್ಳೋ ಅವಕಾಶನೂ ಇಲ್ಲ ಈ ಮನೇಲಿ. ಇಷ್ಟು ಸಾಲದು ಅಂತ ಇವ್ರು ಹೇಗೆ ಸಮರ್ಥಿಸ್ಕೊಳ್ತಾ ಇದ್ದಾರೆ ನೋಡು ಪಲ್ಲವಿ. ಮಾವ, ನೀವು ಸುಮ್ನಿರಿ. ಹೇಳೋರ್ ಕೇಳೋರ್ ಇಲ್ಲ ಅಂತ ಮನ್ಸಿಗೆ ಬಂದಂಗ್ ಮಾಡ್ತಾರಾ? ಎಲ್ಲಿ ನಿಮ್ಮಮ್ಮ? ಕರೀರಿ ಅವ್ರನ್ನ. ಅತ್ತೆ 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 ಪ್ಲೀಸ್. ಕರಿ ಅವ್ರನ್ನ, ಕರಿ. ಅತ್ತೆ ಕರಿ. ಇರಿ ಅತ್ತೆ ಪ್ಲೀಸ್. ಏನ ರಾತ್ರಿ ಹಿಂಗ್ ಕೂಗಾಕತ್ತೀರಿ? ಬನ್ನಿ, ನಿಮ್ಗೋಸ್ಕರನೇ ಕಿರ್ಚಿದ್ದು. ಏನ ಇದನ್ ಮನೆ ಅನ್ಕೊಂಡಿರ ಛತ್ರ ಅನ್ಕೊಂಡಿರ? ನಾನ್ ಕೂಡ ಅದನ್ನೇ ಕೇಳ್ತಿರೋದು. ಇದನ್ನ ಮನೆ ಅನ್ಕೊಂಡಿದೀರಾ ಛತ್ರ ಅನ್ಕೊಂಡಿದೀರಾ ಅಂತ. ಈ ಮನೆಗೊಬ್ಳು ಸೊಸೆ ಬಂದಿದ್ದಾಳೆ, ಅಲ್ದೆ ಹೊಸದಾಗ್ ಮದ್ವೆ ಆಗಿರೋ ಜೋಡಿ. ಆ ಹೊಸ ಜೋಡಿಗೆ ಕನಿಷ್ಠ ಮಲ್ಕೊಳ್ಳೋದಿಕ್ಕೆ ಒಂದ್ ರೂಮ್ ಕೂಡ ಕೊಡದೆ ಹೀಗೆ ಛತ್ರದಲ್ಲಿ ಮಲ್ಕೊಳ್ಳೋ ಹಾಗೆ ಹಾಲಲ್ಲಿ ಮಲ್ಕೊಳಕ್ ಹೇಳಿದ್ರ? ಏನಾಯ್ತಮ್ಮ, ಏನಿದು? ಬನ್ನಿ ಸರ್, ಬನ್ನಿ ನೋಡಿ ಏನ್ ನಡೀತಾ ಇದೆ ಅಂತ ನೋಡಿ. ಹೊಸದಾಗಿ ಮದ್ವೆ ಆಗಿರೋ ಗಂಡ ಹೆಂಡತಿ ಹೀಗೆ ಹಾಲಲ್ಲಿ ಮಲ್ಕೊಳ್ಳೋದ? ಕನಿಷ್ಠ ಪಕ್ಷ ಅವ್ರಿಗೆ ರೂಮಲ್ಲಿ ಮಲ್ಕೊಳ್ಳೋ ಅವಕಾಶನೂ ಇಲ್ಲ ಅಂದ್ರೆ ಏನ್ ಹೇಳ್ತೀರಾ ಇದಕ್ಕೆ? ಇದನ್ನು ಕೇಳಬಾರ್ದು ಅಂತೀರಾ? ನನ್ನ ಮಗಳಿಗೆ ಯಾಕೆ ಹೀಗೆ ಅನ್ಯಾಯ ಮಾಡ್ತಾ ಇದ್ದೀರಾ? ಏ ಗೋವಿಂದ, ನಿಮ್ ರೂಮ್ ಇದೆ ತಾನೆ, ನೀವ್ಯಾಕೆ ಹಾಲಿಗೆ ಬಂದ್ರಿ? ಅದು ಹಾಗಲ್ಲ ಅಪ್ಪ, ಎಲ್ಲೂ ಜಾಗ ಇಲ್ಲ ಅಂತ ಅಜ್ಜಿ ನಮ್ಮ ರೂಮಿಗೆ ಬಂದ್ಬಿಟ್ರು. ನಿಮಗೆ ಗೊತ್ತು ಅಲ್ವಾ, ಅವ್ರು ಗೊರಕೆ ಹೊಡಿತಾ ಇದ್ರೆ ತುಂಬಾ ತೊಂದರೆ ಆಗ್ತಾ ಇತ್ತು. ಅದಕ್ಕೆ ಇಲ್ಲಿ ಬಂದು ಮಲ್ಕೋತಾ ಇದ್ವಿ. ಕನಕ, ಏನಿದು? ನಿಮ್ಮ ಅಮ್ಮನ ನಿನ್ ರೂಮಲ್ಲಿ ಮಲ್ಸ್ಕೋಬೇಕು ತಾನೆ? ಹೊಸದಾಗಿ ಮದುವೆ ಆಗಿರೋ ಜೋಡಿನ ಈ ತರ ಹಾಲಲ್ಲಿ ಮಲ್ಸಿದ್ರೆ ಹೇಗೆ? ಯಾಕ ಹಾಲಲ್ಲಿ ಮಲ್ಗಿದ್ರೆ ನಿದ್ದೆ ಬರಂಗಿಲ್ಲೇನ? ಅವ್ರಿಗೆ ಮದ್ವೆ ಆಗೈತಿ ಖರೆ, ಅವ್ರಿಬ್ರು ಒಂದೇ ಕಡೆ ಮಲ್ಗೋಕ ಮುಹೂರ್ತಾನು ಕೂಡ್ ಬಂದಿಲ್ಲ. ಆ ವಿಷಯ ಗೊತ್ತಾಯ್ತಲ್ಲ. ಎಲ್ಲಿ ಮಲ್ಕೊಂಡ್ರೇನ? ರೂಮಾಗ ಮಲ್ಕೊಂಡ್ರೇನ? ಅವರು ವಯಸ್ಸಾದವರು, ಎಲ್ಲಿ ಬೇಕಾದ್ರೂ ಮಲ್ಕೋಬಹುದು. ಹೊಸದಾಗಿ ಮದುವೆ ಆಗಿರೋರಿಗೆ ಈ ತರ ತೊಂದರೆ ಕೊಡೋದು ಸರಿನಾ? ನಮ್ಮ ಅವ್ವನ್ ಬಗ್ಗೆ ಮಾತಾಡ್ಬೇಡ ನೀ.
ಅವಳೆಷ್ಟು ತ್ಯಾಗ ಮಾಡ್ಯಾಳ. ಇನ್ನೂ ಆಕಿ ಕಡಿ ದಿನಗಳಾಗ ಇನ್ನೂ ತ್ಯಾಗ ಮಾಡುವಂತ ಕರ್ಮ ಆಕಿಗೇನಿಲ್ಲ. ಆಕಿಗಿಷ್ಟ ಬಂದಾಗ ಹೆಂಗಿರ್ತಾಳೋ ಹಂಗಿರ್ಲಿ.